ನಿಮ್ಮ ಮುಖದ ಮೇಲೆ ಮೊಡವೆಗಳ ಸಮಸ್ಯೆ, ಪಿಗ್ಮಿಟೇಷನ್, ಜಾಸ್ತಿ ಗುಳ್ಳೆಗಳಾಗ್ತಾ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಕೂಡ ಬೀಳ್ತಾ ಇದೆ ಅಂತ ಅಂದ್ಕೊಂಡರು ಈ ಮನೆ ಮದ್ದನ್ನು ಟ್ರೈ ಮಾಡಿ ನಿಮಗೂ ಕೂಡ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ ವೀಕ್ಷಕರೇ, ನೀವುಗಾಗಿ ಹೊಸದಾಗಿ ವಿಡಿಯೋ ತೊಗೊಂಬಂದಿದ್ದೀನಿ. ನೀವು ಕೂಡ ಖಂಡಿತವಾಗಿ ನೋಡಿಕೊಂಡು ಟ್ರೈ ಮಾಡ್ಬೋದು. ಇವಾಗ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ, ಕೊಬ್ಬರಿ ಎಣ್ಣೆ. ನಮ್ಮ ಸ್ಕಿನ್ನಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಯಾವೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ತೊಗೊಂಡಿರುವಂಥದ್ದು ಸಣ್ಣದಾಗಿರುವಂಥ ಬೌಲ್ ತೊಗೊಂಡ್ಬಿಡಿ. ಅದ್ರ ಒಳಗಡೆ ಸ್ನೇಹಿತರೆ ತೊಗೊಂಡಿರುವಂಥದ್ದು ಯಾವ್ದು ಪೌಡ್ರಪ್ಪ ಅಂದರೆ ಮುಲ್ತಾನಿ ಮಿಟ್ಟಿ. ನೋಡಿ ಸ್ನೇಹಿತರೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ನಮ್ಮ ಸ್ಕಿನ್ನಿಗೆ ಮುಲ್ತಾನಿ ಮಿಟ್ಟಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ಪೌಡ್ರ್ ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಬೇಕಂದರೆ ನಿಮಗೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಬೇಕಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋಕ್ಕೂ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಅದು ಯಾವ ರೀತಿಯಾಗಿ ನಮ್ಮ ಸ್ಕಿನ್ನಿಗೆ ನಾವು ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಜಾಸ್ತಿ ಗುಳ್ಳೆಗಳ ಸಮಸ್ಯೆ, ಡಾರ್ಕ್ ಸ್ಪಾಟ್ಸ್ ಮತ್ತು ನಮ್ಮ ಮುಖದ ಮೇಲೆ ಜಾಸ್ತಿ ಡಲ್ನೆಸ್ ಇದ್ದರೆ ಇದನ್ನು ಮುಲ್ತಾನಿ ಮಿಟ್ಟಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನಾನು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ಆಮೇಲೆ ಸ್ನೇಹಿತರೆ ತೊಗೊಂಡಿರೋಂಥದ್ದು ಹಸಿ ಹಾಲು. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಕ್ಲೀನ್ಜಿಂಗ್ ಮಾಡುತ್ತೆ ಸ್ನೇಹಿತರೆ. ಹಸಿ ಹಾಲನ್ನು ನೀವು ಯಾವಾಗಲೂ ಕೂಡ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ಆಮೇಲೆ ತೊಗೊಂಡಿರೋಂಥದ್ದು ನೋಡ್ತಾ ಇರ್ಬೋದು, ಗುಲಾಬ್ ಜೆಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಗುಲಾಬ್ ಜೆಲ್ ಕೂಡ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ರೋಸ್ ವಾಟರ್ ಅಂತೀವಲ್ಲ ಸ್ನೇಹಿತರೆ, ಅದು ರೋಸ್ ವಾಟರ್ ನಮ್ಮ ಸ್ಕಿನ್ನನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಗ್ಲೋ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇವಾಗ ರೋಸ್ ವಾಟರ್ ಹಾಕಿದ್ದೀನಿ. ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕು. ಹಾಲು, ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುವಂಥ ಒಂದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಸ್ನೇಹಿತರೆ. ನಮ್ಮ ಮುಖ ದಿನದಿಂದ ದಿನಕ್ಕೆ ಕಪ್ಪಾಗ್ತಾ ಹಾಗೆ ಟ್ಯಾನ್ ಆಗುತ್ತಾ, ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್, ವೈಟ್ ಸ್ಪಾಟ್ಸ್ ಇವೆಲ್ಲ ಕೂಡ ಇದ್ದರೆ ನೀವು ಇದನ್ನು ವಾರದಲ್ಲಿ ಒಂದು ಸರ್ತಿ ಆದರೂ ಫೇಸ್ ಪ್ಯಾಕ್ ಖಂಡಿತವಾಗಿ ಯೂಸ್ ಮಾಡ್ಬೋದು. ಇವಾಗ ಸ್ನೇಹಿತರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಹಾಲು ಕಡಿಮೆ ಬಿದ್ದಾಗ ನಾನು ಹಾಕಿರುವಂಥದ್ದು. ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ, ಹಸಿ ಹಾಲನ್ನು ಬಳಕೆ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ನಾವು ಗೋಲ್ಡನ್ ಥರ ಫೇಶಿಯಲ್ ಥರನೇ ನಮಗೆ ಗ್ಲೋ ಬರುತ್ತೆ. ಹಾಗಾಗಿ ಹಸಿ ಹಾಲನ್ನು ಯಾವಾಗಲೂ ಕೂಡ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹಸಿ ಹಾಲು ಬೇಕಾಯಿತು, ಹಾಗಾಗಿ ನಾನು ಇವಾಗ ಹಸಿ ಹಾಲು ಹಾಕಿ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಪಾರ್ಲರ್ನಲ್ಲಿ ಹೋಗಿ ದುಬಾರಿ ದುಡ್ಡು ಕೊಟ್ಟು ಫೇಶಿಯಲ್ ಮಾಡ್ತೀವಿ. ಅವರು ಕೂಡ ಎಷ್ಟೆಲ್ಲ ದುಬಾರಿ ದುಡ್ಡು ಕೊಟ್ಟು ಫೇಶಿಯಲ್ ಮಾಡ್ಕೊಂಡಾಗ ಕ್ರೀಮ್ಗಳು ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡ್ತಾರೆ. ಅದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದು ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೋದು. ನೀವು ಇದು ವಾರದಲ್ಲಿ ಒಂದು ಸರ್ತಿ ಟ್ರೈ ಮಾಡ್ತಾ ಹೋದರೆ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಕಪ್ಪು ಕಲೆಗಳು ಮುಖದ ಮೇಲಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಹಾಗೆ ಗುಳ್ಳೆಗಳು ಕೂಡ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ. ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗ್ತಾ ಇರುವಂಥ ಸ್ಕಿನ್ ಇದ್ದರೆ ಕೂಡ ನೀವು ಅದಕ್ಕೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕಾಗುತ್ತೆ. ಕೊಬ್ಬರಿ ಎಣ್ಣೆ ಡ್ರಾಪ್ ಆಗ್ತಾ ಹೋದರೆ ನಮ್ಮ ಸ್ಕಿನ್ನನ್ನು ಗೋಲ್ಡನ್ ಥರ ಗ್ಲೋ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಡ್ರೈ ಆದರೂ ಕೂಡ ಸಾಫ್ಟ್ ಮಾಡುತ್ತೆ ಸ್ನೇಹಿತರೆ. ಯಾವಾಗಲೂ ಕೂಡ ನೀವು ಕೊಬ್ಬರಿ ಎಣ್ಣೆ ಸ್ವಲ್ಪ ನಿಮ್ಮ ಸ್ಕಿನ್ನಿಗೆ ಕೈಯಲ್ಲಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೂ ಕೂಡ ಸಾಕು, ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಒಂಥರ ಚೆನ್ನಾಗಿ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಥರವಾಗಿ ಕೂಡ ನಾವು ಕ್ರೀಮ್ ರೀತಿಯಾಗಿ ಕೂಡ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿರ್ತೀವಲ್ಲ, ಪೂರ್ತಿ ಅದು ಕ್ರೀಮಲ್ಲಿ ಮಿಕ್ಸ್ ಆಗಬೇಕು. ಬೇಗನೆ ಮಿಕ್ಸ್ ಆಗಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ತೋರಿಸ್ತಾ ಇರೋವಂಥ ರೀತಿಯಲ್ಲಿ ಮಸಾಜ್ ನೋಡಿ, ಯಾವ ರೀತಿ ನಾವು ಕೈಯಲ್ಲಿ ಪೂರ್ತಿಯಾಗಿ ಕ್ರೀಮ್ ರೆಡಿ ಮಾಡೋವರೆಗೂ ಕೂಡ ನಾವು ಅದೇ ರೀತಿಯಾಗಿ ಕಲಿಸ್ಬೇಕಾಗುತ್ತೆ. ಇವಾಗ ಇದು ಪೂರ್ತಿಯಾಗಿ ಕ್ರೀಮಲ್ಲಿ ಎಣ್ಣೆ ಮಿಕ್ಸ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಯಿತು. ಬನ್ನಿ ನಾನು ಇವಾಗ ನನ್ನ ಫೇಸಿಗೂ ಕೂಡ ನಿಮಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಲೈವ್ ರಿಸಲ್ಟ್ ನೋಡ್ಕೊಂಡು ಹೋಗ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಚಳಿಗಾಲ ಸಮಯ, ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ಜಾಸ್ತಿ ಸ್ಕಿನ್ ಕೂಡ ಒಡೆಯುವಂಥ ಸಮಸ್ಯೆ ಬರುತ್ತೆ. ನಮ್ಮ ಸ್ಕಿನ್ನಿಗೆ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ಸ್ಕಿನ್ ಕೂಡ ಒಡೆಯೋದಿಲ್ಲ, ಹಾಗೆ ನಮ್ಮ ಸ್ಕಿನ್ ಕೂಡ ಗೋಲ್ಡನ್ ಥರ ಹೊಳಿತಾ ಇರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಪ್ಯಾಕ್ ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಬರ್ಬೇಕು. ಸ್ಕಿನ್ ಪೂರ್ತಿಯಾಗಿ ವಾಶ್ ಮಾಡ್ಕೊಂಡು ಬಂದಮೇಲೆ ನಾವು ಇದನ್ನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ, ವೈಟ್ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮಿಟೇಷನ್, ಗುಳ್ಳೆಗಳ ಸಮಸ್ಯೆ ಇವೇನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ನಾವು ಏನೆಲ್ಲ ಕ್ರೀಮ್ಗಳು ಮನೆಯಲ್ಲಿ ಇರುವಂಥದ್ದು ಯೂಸ್ ಮಾಡ್ತಾ ಹೋಗ್ತೀವಿ, ಅದರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬದಲಾಗಿ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಇದನ್ನು ಫೇಸ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು.
ನೋಡಿ ನಾನು ಪೂರ್ತಿಯಾಗಿ ಸ್ಕಿನ್ನಿಗೆಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ತಣ್ಣಗಿರುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನಿಗೆ. ಮುಲ್ತಾನಿ ಮಿಟ್ಟಿ ಅದರಲ್ಲಿ ಹಾಲು ಹಾಕಿದ್ದೀವಿ ಅಲ್ವಾ, ಸ್ಕಿನ್ನಿಗೆ ಅಪ್ಲೈ ಮಾಡುವಾಗ ನಮ್ಮ ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿ ತಣ್ಣಗಾಗ್ತಾ ಇರುವಂಥದ್ದು. ಇವಾಗ ನೋಡಿ ಫೇಸ್ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಒಂಥರ ಗೋಲ್ಡನ್ ಫೇಶಿಯಲ್ ಯಾವ ರೀತಿ ಮಾಡ್ಕೊಂಬರ್ತೀವಲ್ಲ ಪಾರ್ಲರ್ನಲ್ಲಿ, ಅದೇ ರೀತಿ ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು. ಇದರಲ್ಲಿ ಬೇಕಾದರೆ ಕೂಡ ನೀವು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಮಿಶ್ರಣ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಅರಿಶಿಣದ ಪುಡಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಬೇಗನೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಇದಿರುವಂಥದ್ದು ಎಲ್ಲ ಕೂಡ ರಿಮೂವ್ ಆಗುತ್ತೆ. ಹಾಗಾಗಿ ಅದು ಕೂಡ ಇದರಲ್ಲಿ ಹಾಕ್ಬೋದು. ನೋಡಿ ನಾನು ಇವಾಗ ಹಾಕದೆ ತೋರಿಸಿರುವಂಥದ್ದು, ನೀವು ಯಾವ ರೀತಿ ಆದರೂ ಕೂಡ ಯೂಸ್ ಮಾಡ್ಬೋದು. ಇವಾಗ ಸ್ಕಿನ್ನಿಗೆ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಒಂದು 5ರಿಂದ 10 ನಿಮಿಷ ಇದು ಡ್ರೈ ಆಗೋದಕ್ಕೆ ಬಿಡಬೇಕು. ಬೇಗನೆ ಡ್ರೈ ಆಗುತ್ತೆ, ಪೂರ್ತಿ ಕೂಡ ಡ್ರೈ ಆಗೋದಕ್ಕೆ ಬಿಡಬೇಡಿ. ಆಲ್ಮೋಸ್ಟ್ ಒಂದು 10ರಿಂದ 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಇವಾಗ ನೋಡಿ ಕಣ್ಣಿನ ಭಾಗದಲ್ಲಿ ಕೂಡ ಕೆಳಗಡೆ ಭಾಗ ಕೂಡ ಕಪ್ಪಾಗುತ್ತೆ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಮ ನೋಡಿ ಕಣ್ಣಿನ ಭಾಗದಲ್ಲಿ ಕೂಡ ಕಪ್ಪಾಗುತ್ತಲ್ವ, ಅದು ಕೂಡ ನಮಗೆ ರಿಮೂವ್ ಆಗುತ್ತೆ. ನೋಡಿ ಬೇಗನೆ ನಮ್ಮ ಕಣ್ಣಿನ ಭಾಗದಲ್ಲಿ ಕೂಡ ಕಪ್ಪಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ. ಇವಾಗ ಒಂದು 10 ನಿಮಿಷ ಆದಮೇಲೆ ನಮಗೆ ಡ್ರೈ ಮಾಡಿರುವಂಥದ್ದು ಆದಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ತೊಗೊಂಡಿರೋಂಥದ್ದು ನೋಡಿ, ಸ್ಪೂನಿಂದ ನನಗೆ ತೋರಿಸ್ತಾ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತಂತ. ವಾವ್, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿರೋದು ಸ್ನೇಹಿತರೆ. ಮತ್ತು ಸಾಫ್ಟ್ನೆಸ್ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಬಂದಿರೋವಂಥದ್ದು. ಇದರಲ್ಲಿ ಎಣ್ಣೆ ಹಾಕಿದ್ದೀವಿ ಅಲ್ವಾ, ತುಂಬಾ ಸಾಫ್ಟ್ ಆಗಿರೋಂಥ ಸ್ಕಿನ್ನು. ಹಾಗಿದ್ರೆ ವೀಕ್ಷಕರೇ, ಖಂಡಿತವಾಗಿ ಈ ಫೇಸ್ ಪ್ಯಾಕ್ ರೆಡಿ ಮಾಡಿ ನೀವು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಅಮ್ಮಂದಿರ ಏಜ್ ಆಗ್ತಾ ಅವರ ಮುಖ ಕೂಡ ಡಲ್ ಆದರೆ ಅವರಿಗೂ ಕೂಡ ಇದು ಫೇಸ್ ಪ್ಯಾಕ್ ರೆಡಿ ಮಾಡಿ ಕೊಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ಫೇಸ್ ಪ್ಯಾಕ್ ನೋಡಿ ನೀವು ಕೂಡ ಟ್ರೈ ಮಾಡಿ. ನಾನು ಇವಾಗ ಪೂರ್ತಿ ಮುಖ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಮುಖದ ಮೇಲೆ ಇರುವಂಥ ಸಮಸ್ಯೆ ನನಗೆ ಮಾತ್ರ ಕಡಿಮೆ ಆಗಿರುವಂಥದ್ದು ಕಾಣಿಸ್ತಾ ಇರ್ಬೋದು. ನಿಮಗೆ ಯಾವ ರೀತಿ ಕಾಣಿಸ್ತದೆ ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ನನ್ನ ರಿಸಲ್ಟ್ ನೋಡಿ ಚೆನ್ನಾಗಿ ಆಶ್ಚರ್ಯ ಆದೆ. ಯಾಕಂದರೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರೋಂಥದ್ದು. ಸಾಫ್ಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋಂಥದ್ದು. ಇವಾಗ ಚಳಿಗಾಲ ಸಮಯ ಡ್ರೈ ಆದಮೇಲೆ ಸಾಫ್ಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್